ಕಾಂಗ್ರೆಸ್ ಸರ್ಕಾರ ಬಂದು 50 ವರ್ಷ ಆಯ್ತು. ಮುಸಲ್ಮಾನರಿಗೆ ಏನ್ ಮಾಡಿದೆ, ಏನ್ ಕೊಡುಗೆ ಕೊಟ್ಟಿದೆ? ಕರೆಕ್ಟ್. ಏನ್ ಕೊಟ್ಟಿದೆ ಹೇಳಿ. ಅಲ್ಪಸಂಖ್ಯಾತರು ಹೋಗ್ತಾ ಇರೋ ಕೀಳ್ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಬರ್ತಾ ಇಲ್ಲ. ಓಕೆ. ಅದಕ್ಕೋಸ್ಕರ ಮೋದಿ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಅಭ್ಯಂತರ? ಅದು ನಮ್ಮ ಉದ್ದೇಶ. ಅದು ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ಇಲ್ಲ ಮಲ್ಲೇಶ್ ಬಾಬು ಅವರಿಗೆ ಸಪೋರ್ಟ್ ಮಾಡ್ತಿರೋ, ಸರಿನಾ? ಯಾಕಂದ್ರೆ ನೋಡೋರು ಶ್ರೀಮಂತರು ಆಗ್ತಾ ಇದಾರೆ, ಬಡವರು ಬಂದು ಬಡವರೇ ಆಗ್ತಾ ಇರೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರು ಮೋದಿ ಅವ್ರು ಬಂದ್ರಲ್ಲ, ಏನೋ ಮುಸಲ್ಮಾನರಿಗೆ ತೊಂದರೆ ಕೊಟ್ಟಿದಾರ? ಹೇಳಿ ಸಮಯ ಹೇಳಿ. ಯಾಕಂದ್ರೆ ಹೇಳ್ತಾ ಇದ್ರ ಮಲ್ಲೇಶ್ ಬಾಬು ಅವ್ರ ಜೊತೆನಲ್ಲಿ ನಾವು 10 ವರ್ಷದಿಂದ ಇದ್ದೀವಿ. ನಾವು ಮುಸಲ್ಮಾನ್ ಕೊರೋನಾ ಟೈಮ್ ನಲ್ಲಿ ಯಾರು ಬಂದಿಲ್ಲ ಸಮಯ, ಯಾವ ಕಾಂಗ್ರೆಸ್ನವರು ಬಂದಿಲ್ಲ ಸಮಯ. ಇದೇ ಮಲ್ಲೇಶ್ ಬಾಬು ಅವ್ರು ಬಂದು ಆಂಬುಲೆನ್ಸ್ ಹಾಕಿ ನಾವು ಓಡಿಸಿ ನಾವು ಪೇಷಂಟ್ಸ್ ಗೆ ಸೇವ್ ಮಾಡಿರೋದು ಸಮಯ. ಅವಾಗ ಎಲ್ಲಿ ಹೋಗಿದ್ರು ಸಮಯ ಕಾಂಗ್ರೆಸ್ನವರು? ಎಲ್ಲಿ ಹೋಗಿದ್ರು? KH ಮುನಿಯಪ್ಪ 7 ಬಾರಿ ಗೆದ್ದಿದ್ರು, ಸಂಸದರಾಗಿದ್ರು. ಏನ್ ಮಾಡಿದಾರೆ ಸಮಯ? ಕೋಲಾರಿಗೆ ಕೊಡುಗೆ ಏನ್ ಮಾಡಿದಾರೆ ಹೇಳಿ ನೀವು? ಝೀರೋ. ಯಾಕಂದ್ರೆ ಏನನ ಒಂದ್ ಫ್ಯಾಕ್ಟ್ರಿ ತಗೊಂಡ್ ಬಂದಿದ್ರೆ ನಮ್ ಕೋಲಾರ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದು. ಮೋದಿಜಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮೋದಿಜಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದು ನಮ್ಮ ಇಷ್ಟ. ನಾವು ಯಾರಿಗೆ ನಾವು ಹೇಳಂಗಿಲ್ಲ. 10 ಲಕ್ಷ ಜನ ಬಂದು ಟ್ರಾವೆಲ್ ಮಾಡ್ತಾರೆ ಡೈಲಿ ಟ್ರೈನ್ ನಲ್ಲಿ ಬೆಳಗ್ಗೆ 3 ಗಂಟೆಯಿಂದ 9 ಗಂಟೆವರೆಗೂ 1 ಲಕ್ಷ ಜನ ಬಂಗಾರಪೇಟೆ KGF ಕೋಲಾರದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ. ಅದಕ್ಕೆ ಯಾವ್ದಾನ ಒಂದು ಫ್ಯಾಕ್ಟ್ರಿ ತಗೊಂಡು ಬಂದು ಹಾಕಿದ್ರ? ಇಂಡಸ್ಟ್ರಿಯಲ್ ಏರಿಯಾ ಐತಾ ಬಂಗಾರಪೇಟೆ ಕ್ಷೇತ್ರದಲ್ಲಿ? ಏನ್ ಅಭಿವೃದ್ಧಿ ಆಗಿದೆ? ಬರೀ ರೋಡ್ ಹಾಕ್ಬಿಟ್ರೆ ಅಭಿವೃದ್ಧಿನಾ? ಹಾಸ್ಪಿಟಲ್ ಐತೆ, ಖಾಸಗಿ ಹಾಸ್ಪಿಟಲ್ ಬಂಗಾರಪೇಟೆನಲ್ಲಿ. ಸರ್ಕಾರಿ ಆಸ್ಪತ್ರೆನಲ್ಲಿ ಹೆರಿಗೆಗೆ ಲೇಡೀಸ್ಗೆ ಇದಕ್ಕೆ ತಗೊಂಡು ಹೋದ್ರೆ ಕೋಲಾರ್ಗೆ ಕಳಿಸ್ತಾರೆ, ಎಮರ್ಜೆನ್ಸಿ ಬಿಲ್ ಆಗೋದಿಲ್ಲ ಅಂತ. ಏನ್ ಸಮಯ ನಿಮ್ ವ್ಯವಸ್ಥೆ ಹೇಳಿ? ನೀವೇ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ MLA ಇರೋದು, ನಮ್ಗೆ ಯಾರಿಗೆ ಭಯ ಇಲ್ಲ. ಯಾಕಂದ್ರೆ ನಾವೆಲ್ಲ ನೋ ಟೆನ್ಷನ್. ನೀವು ಹೇಳ್ತಿರಲ್ಲ ಕಾಂಗ್ರೆಸ್ನವರು ಇದ್ ಕೊಟ್ಟಿದಾರ, ಅದ್ ಕೊಟ್ಟಿದಾರ, ಮೋದಿ ಅವ್ರು ಇದ್ ಏನ್ ಮಾಡಿದಾರ? ಯಾರ ಮೋದಿ ಅವರು ಗನ್ ಎತ್ಕೊಂಡು ಶೂಟ್ ಮಾಡ್ಬಿಟ್ಟಿದಾರ? ಬಂಗಾರಪೇಟೆನಲ್ಲಿ ಹಾಸ್ಪಿಟಲ್ ಆಗಿದೆ. ಬಂಗಾರಪೇಟೆ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ. ಆ ಹಾಸ್ಪಿಟಲ್ ನಲ್ಲಿ 150 ಬೆಡ್ ಅಂತ ಹೇಳಿರೋದು. ಅಲ್ಲಿ 150 ಬೆಡ್ ಇಲ್ಲ, ಡಾಕ್ಟರ್ಸ್ ಇಲ್ಲ. ಈ ತರ ನಡೀತಾ ಇದೆ. ಅವ್ರು ಹೇಳ್ತಾರಂದ್ರೆ ಅವರು ಪಾಲಿಟಿಕ್ಸ್ ಮಾಡ್ತಾ ಇದಾರೆ. ಅವ್ರು ಇದ್ರಲ್ಲೇ ನೋಡ್ತಾ ಇದಾರೆ, ನಮ್ ಲಾಭ ಆಗ್ಬೇಕು, ಬೇರೆಯವ್ರ ಲಾಭ ಆಗ್ಬಾರ್ದು. ನಾವ್ ಏನ್ ಹೇಳ್ತಿರೋ ನಮ್ ಲಾಭನೇ ಆಗ್ಬೇಕು. ನಾವ್ ಜನಕ್ಕೆ ಹೇಳ್ತೀವಿ. ಇವಾಗ ನಾನು ಹೇಳ್ತೀನಿ, ನಾನು 10,000 ರೂಪಾಯಿ ನಿಮ್ಗೆ ಕೊಡ್ತೀನಿ ಅಂತ, ನೀವು 10,000 ರೂಪಾಯಿ ಆಸೆ ಬಿದ್ದು ನನ್ನ ಹತ್ರ ಬರೋದು, ಸರಿನಾ? ಅದೇ ಈ ಶಾಸಕರು, ಈ ಸಿದ್ದರಾಮಯ್ಯ ಖಾನ್ ಎಲ್ಲ ಮಾಡೋದು ಎಲ್ಲ ನೋಡ್ಬಿಟ್ಟಿದೀವಿ ನಾವು. ಎಲ್ಲ ನೋಡ್ಬಿಟ್ಟಿದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.